ಬಂದೆ ಫೋಟೋ ತೆಗಿತೀನಿ ಹೋಗಪ್ಪ. ಮುಂದೆ ಕಳಿಸೋಣ. ಸಾಲಾಕ್ಸ್ಕೊಂಡ್ರೆ ಮುಂದೆ ಬನ್ನಿ, ಸ್ವಲ್ಪ ಹಂಗೆ ಮುಂದೆ ಬನ್ನಿ. ಸಾಲಾಕ್ಸ್ಕೊಂಡು ಬನ್ನಿ, ಅಣ್ಣ ಅವ್ರು ಸಾಲಾಕ್ಸ್ಕೊಂಡ್ರೆ ಸ್ವಲ್ಪ ಮುಂದೆ ಕಳಿಸಿ. ಮುಂದೆ ಬನ್ನಿ, ಸ್ವಲ್ಪ ಹಿಂದೆ, ಸ್ವಲ್ಪ ಹಿಂದೆ. ಸ್ವಲ್ಪ ಹಿಂದಕ್ಕೆ ಹೋಗೋಣ. ಈಗ ಇನ್ನ ಹೋಗಿ ಅವ್ರಿಗೂ ಮುಂದೆ ಸಿರೋಣ ಮುಂದೆ ಬಂದ್ಬಿಡಿ. ಹೆಂಗೆ ನೀವು ಕೊಡಿ. ಅಂತೇಳಿ ನಾನು ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿ ಒಕ್ಕೂಟದ ಜಂಟಿ ಕಾರ್ಯದರ್ಶಿ. ಇವತ್ತು ರಾಮನಗರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಎಚ್.ಎ. ಇಕ್ಬಾಲ್ ಹುಸೇನ್ ಸಾಹೇಬ್ರವರ ನೇತೃತ್ವದಲ್ಲಿ ಇವತ್ತು BJPಯನ್ನು ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿರುತ್ತೇನೆ. ಇವತ್ತು ಕಾಂಗ್ರೆಸ್ ತತ್ವ ಸಿದ್ಧಾಂತಗಳಿಗೆ ಮೆಚ್ಚಿ ಆ ತತ್ವ ಸಿದ್ಧಾಂತಗಳಿಗೆ ಬದ್ಧನಾಗಿ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ನನ್ನ ಸ್ವಂತ ಇಚ್ಛೆಯಿಂದ ಬಂದಿರುತ್ತೇನೆ. ಹಾಗೂ ರಾಜ್ಯ ಸರ್ಕಾರದಿಂದ ಕಾಂಗ್ರೆಸ್ ಪಕ್ಷದ 5 ಗ್ಯಾರಂಟಿಗಳು ಬಡವರ ಪರವಾಗಿ ಕೆಲಸ ಮಾಡುತ್ತಿರುವುದರಿಂದ ನಾವು ಬಡವರಿಗೋಸ್ಕರ ಈ ನ್ಯಾಯಬೆಲೆ ಅಕ್ಕಿ ವಿತರಣೆ ಇರ್ಬೋದು, ಕರೆಂಟು ವಿದ್ಯುತ್ ಶಕ್ತಿ ಇರ್ಬೋದು, ಆಮೇಲೆ ಸಾರಿಗೆ ವ್ಯವಸ್ಥೆ ಇರ್ಬೋದು, ಮಹಿಳೆಯರ ಫ್ರೀ, ಆನಂತರ ಕರೆಂಟ್ ಬಿಲ್ ಫ್ರೀ ಇರೋದ್ರಿಂದ ಎಲ್ಲದಕ್ಕೂ ಬಡವರಿಗೆ ಅನುಕೂಲವಾಗಿದೆ ಎಂದು ಇವತ್ತು ಎಲ್ಲರೂ ಕೂಡ ರಾಮನಗರ ವಿಧಾನಸಭೆ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮತಗಳ ಅಂತರದಿಂದ ಬೆಂಗಳೂರು ಗ್ರಾಮಾಂತರದ ಲೋಕಸಭಾ ಸದಸ್ಯರಾದಂಥ ಡಿ.ಕೆ. ಸುರೇಶನವರ ದಿನನಿತ್ಯ ಅವರ ಕಾರ್ಯಗಳನ್ನು ನೋಡ್ತಾ ಅವರು ಪ್ರತಿಯೊಂದು ಸಂದರ್ಭದಲ್ಲಿ ಕೂಡ ಬಡವರ ಒಂದು ಧ್ವನಿಯಾಗಿ, ನೊಂದವರ ಧ್ವನಿಯಾಗಿ ಕೆಲಸ ಮಾಡ್ತಿದ್ದಾರೆ. ಹಾಗೂ ಇವತ್ತಿನ ನಿಜವಾದ ಕೆಲಸ ಕಾರ್ಯಗಳನ್ನು ಮಾಡುವಂಥ ಸಂಸದರು ಏನಾದರೂ ಇದ್ದರೆ ಇಂಡಿಯಾದಲ್ಲಿ ಅದು ಡಿ.ಕೆ. ಸುರೇಶನವರೊಬ್ಬರೇ. ಅತಿ ಹೆಚ್ಚು ಮತಗಳ ಅಂತರದಿಂದ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಿಂದ ಅತಿ ಹೆಚ್ಚು ಮತಗಳ ಅಂತರದಿಂದ ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತ ಹಾಗೂ ಇನ್ನಿತರ ಸಮುದಾಯಗಳ ಒಂದು ಧ್ವನಿಯಾಗಿ ಕೆಲಸ ಮಾಡಿದ್ದರಿಂದ ಅತಿ ಹೆಚ್ಚು ಮತಗಳ ಅಂತರದಿಂದ ಗೆಲ್ಲುವ ನಿರೀಕ್ಷೆ ಇದೆ. ಸುಮಾರು 1,50,000 ಮತಗಳ ಅಂತರದಿಂದ ಗೆಲುವು ಆಗುತ್ತದೆ ಅಂತ ನನ್ನ ಭಾವನೆ ಇದೆ. ಆದ ಕಾರಣ 2 ಮಾತಲ್ಲಿ ಅವಕಾಶ ಮಾಡಿಕೊಡಿದ್ವಿ. ತಮಗೆ ಧನ್ಯವಾದಗಳು. ರಾಮನಗರ ತಾಲೂಕು ಮಾನ್ಯ ಶಾಸಕರಾದಂಥ ಎಚ್.ಎ. ಇಕ್ಬಾಲ್ ಹುಸೇನ್ ರವರ ಕಾರ್ಯವೈಖರಿ ಕೆಲಸ ಕಾರ್ಯಗಳನ್ನು ಕಂಡು
ನಾವು ಈ ದಿನ ಇಷ್ಟು ಜನ JDS ಕಾರ್ಯಕರ್ತರು JDS ಪಕ್ಷವನ್ನು ತೊರೆದು ಕಾಂಗ್ರೆಸ್ ಪಕ್ಷವನ್ನು ಸೇರ್ಪಡೆಗೊಂಡಿದ್ದೇವೆ. ಹಾಗೂ ಈ ಲೋಕಸಭಾ ಚುನಾವಣೆಯ DK ಸುರೇಶ್ರವರ ನೇತೃತ್ವವನ್ನು ಮೇಲೆತ್ತುವ ನಿಟ್ಟಿನಲ್ಲಿ ಇನ್ನು ಮುಂದೆ ಕಾಂಗ್ರೆಸ್ ಪಕ್ಷವನ್ನು ಬೆಳೆಸಿಕೊಂಡು ಮುಂದೆ ಸಾಗುತ್ತೇವೆ ಎಂದು ನಂಬಿ ನಮ್ಮ ನಾಯಕರಾದ ರೈಡ್ ನಾಗಣ್ಣರವರ ನೇತೃತ್ವದಲ್ಲಿ ನಾವು ಈ JDS ಪಕ್ಷ ತೊರೆದು ಈ ಕಾಂಗ್ರೆಸ್ ಪಕ್ಷವನ್ನು ಸೇರ್ಪಡೆಗೊಂಡಿದ್ದೇವೆ.